ವಕೀಲರ ದಿನದ ಆಚರಣೆಯ ಅಂಗವಾಗಿ ಈ ದಿವಸ ಈ ಸಭೆಯನ್ನು ಆಚರಿಸುತ್ತಿರುವುದು ಸ್ವಾಗತಾರ್ಹ ಸಂಪ್ರದಾಯವಾಗಿ ಬರ್ತಾ ಇದೆ. ಈ ದಿವಸ ಈ ವೇದಿಕೆಗೆ ನ್ಯಾಯಾಂಗ ಇಲಾಖೆಯಲ್ಲಿಯೇ ಅತಿ ಉನ್ನತ ಹುದ್ದೆಯಾದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗೌಡ ಜಗದೀಶ್ ರುದ್ರ ನ್ಯಾಯಾಧೀಶರೇ, ನಾನು ಸಾಹೇಬ್ರೆ ನಾನಲ್ಲ, ಮೇಡಮ್ ಅಂತ ನಾನು ಅನ್ನಲ್ಲ, ನ್ಯಾಯಾಧೀಶರೇ ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳಾದ ಸ್ನೇಹ ನ್ಯಾಯಾಧೀಶರೇ ಹಾಗೂ ಈ ವೇದಿಕೆಯ ಅಧ್ಯಕ್ಷರಾದ ಸತೀಶ್ ಅವರೇ, ಕಾರ್ಯದರ್ಶಿಯಾದ ನಾಗೇಶ್ ಅವರೇ, ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರೇ, ಪದಾಧಿಕಾರಿಗಳೇ, ಈ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಸಹೋದ್ಯೋಗಿಗಳೇ, ನನಗೆ ಎಲ್ಲ ಮುಗಿದೋದ ಮೇಲೆ ಲಾಸ್ಟು ತಂಗಲನ್ನು ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಮುಗಿದೋಗಿದೆ, ಇನ್ನೇನಿಲ್ಲ. ಆದರೂ ಸಹ ಆ ತಂಗಲನ್ನದಲ್ಲಿಯೇ ಟೇಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಈ ದಿವಸ ಇಷ್ಟ ನಮ್ಮ ಎಲ್ಲರೂ ಹೇಳಿದ್ರು, ರಾಯಲ್ ಪ್ರೊಫೆಷನ್, ನೋಬಲ್ ಪ್ರೊಫೆಷನ್ ಅಂತ ಹೇಳಿದ್ರು. ನನ್ನ ಭಾಷೆಯಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಲಾಯರ್ ಅಂದರೆ ಕಿಂಗ್ ಮೇಕರ್, ಡಿಸಿಷನ್ ಮೇಕರ್, ಲಾ ಮೇಕರ್. ಇದು ನನ್ನ ಭಾಷೆ, ನನ್ನ ಶೈಲಿ. ನೀವೆಲ್ಲ ಈ ಕ್ಯಾಟಗರಿನವರು. ನಂತರ ಮೊದಲು ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ರಾಜರ ಕುಟುಂಬದಿಂದ, ಒಳ್ಳೆಯ ಕೋಟ್ಯಾಧಿಪತಿಗಳ ಕುಟುಂಬದಿಂದ, ಅತಿ ಉನ್ನತವಾದ ಕುಟುಂಬದಿಂದ ಈ ಪ್ರೊಫೆಷನ್ ಮಾಡ್ತಾಯಿದ್ರು. ಯಾಕಂತ ಹೇಳಿದ್ರೆ, ಅವರು ಎ ಸಿ ಆಗ್ಬೋದು, ಡಿ ಸಿ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಯಾವುದೇ ಆಫೀಸರ್ ಆಗ್ಬೋದು, ಅವರನ್ನು ನಾವೇನಂತೀವಿ ಅಂದರೆ ಪಬ್ಲಿಕ್ ಸರ್ವೆಂಟ್ಸ್ ಅಂತೀವಿ. ಪಬ್ಲಿಕ್ ಸರ್ವೆಂಟ್ಸ್. ಆ ಸರ್ವೆಂಟ್ ಅನ್ನೋದು ಅನಿಸ್ಕೊಳ್ಳೋದಕ್ಕೆ ಆ ಕಾಲದಲ್ಲಿ ಇಷ್ಟ ಇಲ್ಲ. ಈಗ ನನಗೆ ತಿಳಿದ ಮಟ್ಟಿಗೆ ನಮ್ಮ ಮೈಸೂರಿನ ಮಹಾರಾಜರ ಮಗಳೂ ಸಹ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ ಪದವಿಯನ್ನು ಆಗಿನ ಪರಿಸ್ಥಿತಿಯಲ್ಲಿ ಆ ರೀತಿ ಅಂಥ ಪ್ರೊಫೆಷನ್ನು, ಅಂಥ ಹುದ್ದೆ ಅಂತ ಅಂದ್ಕೊಳ್ತಾ ಇದ್ರು. ನನ್ನ ಪ್ರಕಾರ ಯಾರಿಗೇ ಆಗಲಿ ಲಾಯರ್ ಅನ್ನೋನು ಸೆಲ್ಯೂಟ್ ಹೊಡಿಬೇಕಾಗಿಲ್ಲ, ತಲೆ ಬಗ್ಗಿಸ್ಬೇಕಾಗಿಲ್ಲ. ಗೌರವಾನ್ವಿತ ಪದವಿ. ನಂತರ ಇಷ್ಟು ದಿವಸ ನಮಗೆ ನಮ್ಮ ಪ್ರಿನ್ಸಿಪಲ್ ಜಡ್ಜ್ ಸಾಹೇಬ್ರಿಗೆ ಕೆಲವರೆಲ್ಲ ಮೇಡಮ್ 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 ಅಂತಂದರು. ನಮ್ಮ ಕೋರ್ಟ್ನಲ್ಲಿ ಒಬ್ಬ ಜಡ್ಜ್ ಸಾಹೇಬರು ಅಂದರೆ ಜಡ್ಜ್ ಮೇಡಮ್ ಅಂತಂದು, ಇವಾಗ ನಿಮ್ಗೆ ಅರ್ಥ ಆಗೋದಾಗ ಜಡ್ಜ್ ಮೇಡಮ್ ಬಂದರು. ನಮ್ಮ ವಕೀಲರೆಲ್ಲ ಸಬ್ಮಿಷನ್ ಮಾಡುವಾಗ ಸರಿ ಮೇಡಮ್, ಆಗ್ಬೋದು ಮೇಡಮ್, ಓಕೆ ಮೇಡಮ್ ಅಂತ ಇದ್ದರು. ಅಂದ ತಕ್ಷಣ ಅವ್ರಿಗೆ ಒಂದು ಕೋಪ ಬರ್ತಾಯಿತ್ತು, ಒಂದು ಆವೇಶ ಬರ್ತಾಯಿತ್ತು, ಒಂದು ಟೆನ್ಷನ್ ಬರ್ತಾಯಿತ್ತು. 15 ದಿನಗಳ ಕಾಲ ನಾವು ಬಶೀರು, NPK ಇವರೆಲ್ಲ ಡಿಸ್ಕಸ್ ಮಾಡಿಕೊಂಡು ಯಾಕೆ ಈ ರೀತಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೇಡಮ್ ಅಂದರೆ ಕೊನೆಗೆ ಅವ್ರು ಹೇಳಿದ್ರು, ನಾನು ಸ್ಕೂಲ್ ಟೀಚರಾ, ನಾನೊಬ್ಬ ನರ್ಸಾ, ಅದಕ್ಕೋಸ್ಕರಾಗಿ ಯಾಕೆ ನನ್ನನ್ನು ಮೇಡಮ್ ಅಂತ ಕರಿತೀರಾ ಅಂತ. ಆಮೇಲೆ ನಾವೇನು ಅಂದ್ಕೊಂಡು ಹೋಗೋದಿಲ್ಲ, ಮಾರನೇ ದಿವಸ ಎಲ್ಲ ಚೇಂಜ್ ಮಾಡಿಬಿಟ್ಟು ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ ನೀವು. ಆಮೇಲೆ ನೋಡಪ್ಪ ಏನು ಆರ್ಡ್ರ್ಗಳು, ಏನು ಖುಷಿ, ಏನು ಬಹಳ ಆನಂದವಾಗುತ್ತೆ ಕೋರ್ಟ್ನಲ್ಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ಈಗೆಲ್ಲ ಭಾಷಣ ಮಾಡಿದವರೆಲ್ಲ ಕಿರಿಯ ವಕೀಲರು, ಹಿರಿಯ ವಕೀಲರು ಅಂತ ಹೇಳಿದ್ರೆ, ನಾನು ಮಾತ್ರ ಕಿರಿಯ ವಕೀಲ ಅನ್ನೋದು ಹೇಳಲ್ಲ. ಸಾಧ್ಯವಾದ ಮಟ್ಟಿಗೆ ನನ್ನ ಸಹೋದ್ಯೋಗಿಗಳು ನಂಬರ್ 1. ನಂಬರ್ 2, ಈ ವೃತ್ತಿಗೆ
ಪಾದಾರ್ಪಣೆ ಮಾಡುವ ಮಹನೀಯರು ನೀವೆಲ್ಲ. ಗುರು ಚೆನ್ನಾಗಿದ್ದರೆ ಶಿಷ್ಯ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಫಸ್ಟು ಗುರುವಾಗಿ ನಮ್ಮ ಶಿಷ್ಯರನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ನಮ್ಮಲ್ಲಿರುತ್ತೆ. ಇವಾಗ ಕೆಲವರು ಹೇಳಿದ್ರು, ಬೆಳಗ್ಗೆ ನಿದ್ದೆ ಇದ್ದರೆ ನಮ್ಮ ತಾಯಿ ನಮ್ಗೆ ಹೇಳ್ತಾರೆ, ಏಯ್ ಬ್ರಷ್ ಹಾಕು, ಮುಖ ತೊಲಿ, ಬ್ರಷ್ ಶಾಪ್ ಹಾಕು ಅಂತ ಹೇಳ್ತಾರೆ. ನಾವು ನಮ್ಮ ಕಚೇರಿಯಲ್ಲಿ ಬಂದಾಗ ಜಡ್ಜ್ ಬಂದಾಗ ಹೆಂಗೆ ನಡ್ಕೊಳ್ಬೇಕು, ಸೀನಿಯರಲ್ಲಿ ಬಂದಾಗ ಹೆಂಗೆ ನಡ್ಕೊಳ್ಬೇಕು, ಕ್ಲೈಂಟ್ಸ್ ಬಂದಾಗ ಹೆಂಗೆ ನಡ್ಕೋಬೇಕು, ಇವೆಲ್ಲ ನಾವು ನಮ್ಮ ಕಚೇರಿಗೆ ಬಂದ ತಕ್ಷಣವೇ ಒಂದು ಗೈಡ್ಲೈನ್ಸ್ ಅವ್ರು ಕೊಟ್ಟರೆ ತಪ್ಪೇನಿಲ್ಲ. ಇಂಥ ಸಂದರ್ಭದಲ್ಲಿ ಹೇಳೋದಕ್ಕಿಂತ ನಮ್ಮ ಆಫೀಸಲ್ಲಿ ನಾವೇ ಹೇಳ್ಕೊಟ್ರೆ ಅವು ರೆಡಿ ಆಗಿಬಿಡ್ತಾರೆ. ನೋಡಪ್ಪ ನಾವೆಲ್ಲ ಹಿಂಗೆ ನಡ್ಕೊಳ್ತಾ ಇದ್ದೀವಿ, ನೀವು ಈ ರೀತಿ ನಡ್ಕೊಳ್ಳಿ ಅಂತ ಹೇಳೋದಕ್ಕೆ ತಪ್ಪೇನಿಲ್ಲ. ಆಮೇಲೆ ನಮ್ಮ ಮುಳಬಾಗಿಲು ತಾಲ್ಲೂಕು ಎಂತಹ ತಾಲ್ಲೂಕು ಅಂತಂದರೆ ಎಂಥ ಮಹನೀಯರನ್ನು ಹೊಂದಿದೆ ಅಂದರೆ, DV ಗುಂಡಪ್ಪ ಅವರು ಮುಳಬಾಗಿಲು ತಾಲ್ಲೂಕಿನಲ್ಲಿ ಹುಟ್ಟಿ ಬೆಳೆದು ಮಹಾನುಭಾವರಾದರು. ಎರಡನಾಗೆ ನ್ಯಾಯಾಂಗ ಇಲಾಖೆಯಲ್ಲಿ ರಂಗವಿಠಲಾಚಾರ್ ಹೈಕೋರ್ಟ್ ಜಡ್ಜ್ ಆಗಿದ್ದರು. HN ನಾಗಮೋಹನ್ ದಾಸ್ ಹೈಕೋರ್ಟ್ ಜಡ್ಜರಾಗಿದ್ದರು. ವೇಣುಗೋಪಾಲ್ ಗೌಡ ಮುಳಬಾಗಿಲು ತಾಲೂಕಿನಲ್ಲಿ ಜಡ್ಜ್ ಆಗಿದ್ದರು. ವೆಂಕಟಾಚಲಂ ಹೈಕೋರ್ಟ್ ಜಡ್ಜ್ ಅಲ್ದಿರ ಸುಪ್ರೀಂ ಕೋರ್ಟ್ ಜಡ್ಜಾಗಿ, ಹೈಕೋರ್ಟ್ ಜಡ್ಜಾಗಿ, ಲೋಕಾಯುಕ್ತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ತಾಲ್ಲೂಕು ನಾವು. ಈಗ ನಾನು ನಿಮಗೆಲ್ಲ ಹೇಳೋದೇನಪ್ಪ ಅಂದರೆ, ಇವರನ್ನೆಲ್ಲ ಜ್ಞಾಪಕ ತಗೊಂಡು ಏನು ನೋಡಪ್ಪ, ಇವರನ್ನೆಲ್ಲ ಜ್ಞಾಪಕ ಹಾಕ್ಕೊಂಡು ನಾವು ಕೂಡ ಯಾಕೆ ಆ ಮಟ್ಟಕ್ಕೆ ಹೋಗಬಾರ್ದು, ಆ ರೀತಿ ಆಗಬಾರ್ದು ಅನ್ನೋ ಪ್ರಕಾರ ನೀವು ಕೂಡ ಒಂಥರ ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ. ನಂತರ ದುಡ್ಡು ಮಾಡೋದಕ್ಕೆ ಲಾಯರ್ ಪ್ರೊಫೆಷನ್ನೇ ಅಲ್ಲ, ಡಾಕ್ಟರ್ ಪ್ರೊಫೆಷನ್ ಅಲ್ಲ, ಎಷ್ಟೋ ಪ್ರೊಫೆಷನ್ ಇದೆ. ದುಡ್ಡು ಮಾಡ್ಬೋದು. ಒಂದೇ ಒಂದು ದಿವಸ ನಾನು ಹೇಳ್ತೀನಿ, ವಿಚಿತ್ರವಾದ ಒಂದು ಕೇಸ್ ನನ್ನ ಹತ್ರ ಬಂತು. ಅದುವರೆಗೂ ಯಾರು ಹಾಕಿದ್ದಾರೋ ಹಾಕಿಲ್ವೋ ನನಗೆ ಗೊತ್ತಿಲ್ಲ. ಯಾರೋ ಒಬ್ಬ ಸೇಟ್ ಹತ್ರ ಯಾರೋ ಒಬ್ಬರು ಹೋಗ್ಬಿಟ್ಟು ಲಾವಾದೇವಿ ಮಾಡಿದ್ದಾರೆ. ಬಡ್ಡಿ ಇಷ್ಟು, ಅಸಲಿಷ್ಟು, ಸುಸ್ತು ಬಡ್ಡಿ ಇಷ್ಟು, ಒಂದೊಂದು ಪೇಜ್ನೆಲ್ಲ ಬರೆದು ಕೊಟ್ಬಿಟ್ಟೆಲ್ಲ ಕೊಟ್ಬಿಟ್ಟಿದ್ದಾನೆ. ಅಸಲು 100 ರೂಪಾಯಿ ಆಗಿದ್ದರೆ 500 ರೂಪಾಯಿ ಕಟ್ಟಬೇಕು ಅಂತ ಎಕ್ಸಾಂಪಲ್ಗೆ. ಅದು 1000 ಗಟ್ಟಲೆ. ಆ ಕೇಸ್ ಬಂತು. ಎಲ್ಲ ಯೋಚನೆ ಮಾಡಿದೆ, ಸಿವಿಲ್ ಕೋರ್ಟ್ನಲ್ಲಿ ರಿಲೀಫ್ ಸಿಗುತ್ತಾ, ಕ್ರಿಮಿನಲ್ ಕೋರ್ಟ್ನಲ್ಲಿ ರಿಲೀಫ್ ಸಿಗುತ್ತಾ, ಇದು ವರ್ಷಗಟ್ಟಲೆ ಕಳೆಯುತ್ತೆ, ಇದಕ್ಕೇನು ಮಾಡಬೇಕು ಅಂತ ನನ್ನ ಬ್ರೈನ್ ಉಪಯೋಗಿಸಿದೆ. SM ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಜೀವ ತಂದ, ಅಸಲು ಬಡ್ಡಿ, ಬಡ್ಡಿಗೆ ಬಡ್ಡಿ, ಸುಸ್ತು ಬಡ್ಡಿ, ಮೀಟ್ರ್ ಬಡ್ಡಿ ಅಂತ. ಆ ಟೈಪ್ ಯಾರಾದರೂ ಮಾಡಿದರೆ ಅವರಿಗೆ 30,000 ರೂಪಾಯಿ ಪೆನಾಲ್ಟಿ, 6 ತಿಂಗಳು ಜೈಲು ಶಿಕ್ಷೆ ಅನ್ನುವ ಒಂದು ಜೀವ ತಂದಿದ್ರು. ಆ ಬುಕ್ಕನ್ನು ಮುಳಬಾಗಿಲು ತಾಲೂಕೆಲ್ಲ ಹುಡುಗದೆ ಸಿಗಲಿಲ್ಲ, ಕೋಲಾರೆಲ್ಲ ಹುಡುಗದೆ ಸಿಗಲಿಲ್ಲ. ಕೊನೆಗೆ ಆವಾಗ ಪ್ರಿಂಟು ಆಗಿಲ್ಲ, ಕೇವಲ ಡಿಪೋನಲ್ಲಿ ಮಾತ್ರ, ಪ್ರೆಸ್ ಡಿಪೋನಲ್ಲಿ ಮಾತ್ರ ಪ್ರಿಂಟ್ ಆಗಿತ್ತು. ಆ ಬುಕ್ ರೇಟ್ ಎಷ್ಟು ಗೊತ್ತಾ? ಕೇವಲ 50 ಪೈಸೆ ಬುಕ್ಕು, 4-5 ಪೇಜಿ ಇತ್ತು. ಆ ಬುಕ್ ತರೋದಕ್ಕೆ 3,000 ರೂಪಾಯಿ ಖರ್ಚಾಯಿತು, ಹೋಗೋದಕ್ಕೂ ಬರೋದಕ್ಕೂ, ಕಾರು, ಡ್ರೈವರು ಎಲ್ಲ. ಆ 3,000 ರೂಪಾಯಿ 50 ಪೈಸೆ ಬುಕ್ ತಗೊಂಡು ನಾನು 1000 ಗಟ್ಟಲೆ ಮಾಡಿದ್ದೀನಿ. ಇದು ವೃತ್ತಿ ಧರ್ಮದ ಮರ್ಮ. ನೀವು ಕೂಡ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ನನ್ನ ಕಚೇರಿಯಲ್ಲಿ ಒಂದು ನಿಯಮ ಇತ್ತು, ಎಲ್ಲಿ ರಿಲೀಫ್ ಸಿಗಲಿಲ್ಲ ಅಂದರೆ ಗಂಗರೆಡ್ಡಿ ಅವ್ರ ಆಫೀಸ್ಗೆ ಹೋದರೆ ರಿಲೀಫ್ ಸಿಗುತ್ತೆ, ನಂಬರ್ 1. ನಂಬರ್ 2, ದುಡ್ಡಿದ್ದವನಿಗೆ ನ್ಯಾಯ ಇಲ್ಲ, ದುಡ್ಡು ಇಲ್ಲದವನಿಗೆ ಕೂಡ ನ್ಯಾಯ. 2, 3ನೇದು, ಎನಿ ಕೇಡರ್ ಅಫಿಷಿಯಲ್ಸ್, ಎನಿ ಕೇಡರ್ ಲೀಡರ್, ಇಂಥವ್ರ ಮೇಲೆ ಕೇಸ್ ಆಗಬೇಕು ಅಂತ ನನ್ನ ಕಚೇರಿಗೆ ಬಂದರೆ ನಾನು ಆಗೋದಿಲ್ಲ ಅಂತ ನನ್ನಿಂದ ಬಾಯಿಂದ ಬಂದಿಲ್ಲ. ಅಂಥ ಕೇಸ್ಗಳನ್ನೆಲ್ಲ ಹಾಕಿದ್ದೀನಿ. ನಮ್ಮ ಹಿಂದ್ಗಡೆ ಇರುವ ನಮ್ಮ ನ್ಯಾಯಾಧೀಶ ಸಾಹೇಬರೆಲ್ಲ ಗಮನಿಸ್ತಾ ಇರ್ತಾರೆ, ನಿಜಾನ ಇದು ಸುಳ್ಳ ಅಂತ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದುವರೆಗೂ ಡೈರೆಕ್ಟರ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಅತ್ಯುನ್ನತವಾದ ಪದವಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಪದವಿಯಲ್ಲಿ.
ಅವರನ್ನು A1 ಮಾಡಿದ್ದೀನಿ, IGP A2 ಮಾಡಿದ್ದೀನಿ, SP A3 ಮಾಡಿದ್ದೀನಿ, ಅಂಡ್ ಅದರ್ಸನ್ ಮಾಡಿದ್ದೀನಿ. ಇಲ್ಲಿ ಆ ಕೇಸ್ ಹಾಕೋದು ಮುಲ್ಬಾಲ್ ಕೋರ್ಟ್ ವ್ಯಾಪ್ತಿಗೆ ಬರಲ್ಲ. ಅದು ಅದಕ್ಕೆ ಪ್ರತ್ಯೇಕವಾದ ಪ್ರಾಧಿಕಾರವಿದೆ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್, ಬಹು ಅಂತಸ್ತಿನ ಕಟ್ಟಡದಲ್ಲಿ ಅದಕ್ಕೆ ಒಂದು ಪ್ರಾಧಿಕಾರವಿದೆ. ಆ ಪ್ರಾಧಿಕಾರದಲ್ಲಿ ಹಾಕಿದ್ದೀನಿ. ಯಾವಾಗ IGP ಮೇಲೆ ನಾವು ಹಾಕಿದ್ದೀವೋ ಅವ್ರಿಗೆ ನೋಟಿಸ್ ಹಾಕಿದ ತಕ್ಷಣ ಮುಳಬಾಗಲಲ್ಲಿರೋ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟರ್, DYSP ಸಸ್ಪೆಂಡ್, ಟ್ರಾನ್ಸ್ಫರ್. ಹೆಂಗಿದೆ ಪವರು? ಆ ಟೈಪು ನೀವು ಕೂಡ ತಿಳ್ಕೊಳ್ಳಿ ಪ್ರಾಧಿಕಾರದ ಬಗ್ಗೆ. ಇನ್ನೊಂದು ಹೇಳ್ತೀನಿ, IPCನೇ ಮುಖ್ಯ ಅಲ್ಲ, CPCನೇ ಮುಖ್ಯ ಅಲ್ಲ, CRPCನೇ ಮುಖ್ಯ ಅಲ್ಲ, ಇನ್ನು ಬೇಕೇ ಕಾನೂನುಗಳಲ್ಲ. ಚುಟುಕು ಚಿಕ್ಕ ಚಿಕ್ಕ ಫಾರ್ಮುಲಾ ಹೇಳ್ಕೊಡ್ತೀನಿ ನಿಮಗೆಲ್ಲ, ಅದನ್ನು ತಿಳ್ಕೊಳ್ಳಿ. ಎಲ್ಲಿ ನ್ಯಾಯ ಸಿಗಲಿಲ್ಲ, ಗಂಗರೆಡ್ಡಿ ಕಚೇರಿಯಲ್ಲಿ ಮಾತ್ರ ನ್ಯಾಯ ಸಿಗುತ್ತಂದರೆ ಹೇಗೆ ಸಿಗುತ್ತೆ ಗೊತ್ತಾ? ಯೋಚನೆ ಮಾಡ್ತೀನಿ. ಸಿವಿಲ್ನಲ್ಲಿ ನ್ಯಾಯ ಸಿಗಲ್ಲ, ಸಿವಿಲ್ನಲ್ಲಿ ಸಿಗಲಿಲ್ಲ ಕ್ರಿಮಿನಲ್ಗೆ ಹಾಕ್ತೀನಿ, ಕ್ರಿಮಿನಲ್ಲೂ ಸಿಗಲಿಲ್ಲ ಪೊಲೀಸ್ಗೆ ಹಾಕ್ತೀನಿ, ಪೊಲೀಸ್ನಲ್ಲಿ ಸಿಗಲಿಲ್ಲ ಲೋಕಾಯುಕ್ತಕ್ಕೆ ಹಾಕ್ತೀನಿ, ಲೋಕಾಯುಕ್ತಕ್ಕೆ ಸಿಗಲಿಲ್ಲ SC ST ಸೆಲ್ಗೆ ಹಾಕ್ತೀನಿ, ಅಲ್ಲಿ ಸಿಗಲಿಲ್ಲ ಹ್ಯೂಮನ್ ರೈಟ್ಸ್ಗೆ ಹಾಕ್ತೀನಿ. ನೋಡಿ, ಇದೆಲ್ಲ ಆಗುವಷ್ಟಲ್ಲಿಗೆ ನನ್ನ ವಯಸ್ಸು ಮುಗ್ದೋಗುತ್ತೆ, ಅವ್ರ ಪ್ರಶ್ನೆ ಇರುತ್ತೆ. ಗಂಗರೆಡ್ಡಿ ಆಫೀಸ್ಗೆ ಹೋದರೆ ನ್ಯಾಯ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ ಜನರಿಗೆ. ಎರಡನೇ ಪಾಯಿಂಟ್ ಹೇಳ್ತೀನಿ, ಇನ್ನೂ ಸಿಂಪಲ್ಲಾಗಿ ಇವಾಗ ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗ ನಾನು ಸನ್ಮಾನ ಮಾಡ್ತಾರೆ, ತಿರುಗಿ ನನಗಿಂತ ಅವಕಾಶ ಸಿಗುತ್ತೋ ಇಲ್ವೋ ಇವತ್ತು ಹೇಳ್ಬಿಡ್ತೀನಿ. ನನ್ನ ವೃತ್ತಿನಲ್ಲಿ ವೀಕ್ನೆಸ್ಗಳೆಲ್ಲ ಹೇಳ್ಬಿಡ್ತೀನಿ ನಿಮಗೆಲ್ಲ, ನೀವು ತಿಳ್ಕೊಳ್ಳಲ್ಲ. ಆ ಮಟ್ಟಕ್ಕೆ ಬನ್ನಿ. ನೋಡಿ, ಇವಾಗ ಯಾವ್ಯಾವುದೋ ವ್ಯವಹಾರಗಳ ಮೇಲೆ ಲಾಯರ್ ಹತ್ರ ಬರ್ತಾರೆ. ನನ್ನ ಪ್ರಕಾರ 3600 ಕಾನೂನಿದೆ, ಅಷ್ಟಿಷ್ಟಲ್ಲ. ನೋಡಿ, ನಾವು ಬಸ್ನಲ್ಲಿ ಹೋದ್ರೂ ಕೂಡ ನಾವು ಸೂಟ್ ಹಾಕ್ಕೊಂಡಿರ್ತೀವಿ, ಕೂತ್ಕೊಂಡಿರ್ತೀವಿ, ನಮ್ಮ ಸೂಟಿಗೆ ಗಾಬಾಗಿ ಬಂದುಬಿಡುತ್ತೆ, ಅದು ಕೂಡ ಒಂದು ಕಾನೂನೇ. ಹೋಟೆಲ್ಗೆ ಹೋಗ್ತೇವೆ, ಬಿಸಿನೀರು ಕೊಡಲ್ಲ, ಟೇಬಲ್ ಕ್ಲೀನ್ ಮಾಡಿರಲ್ಲ, ಅದು ಕೂಡ ಒಂದು ಕಾನೂನೇ. ಬಿಸಿಲಿಗೆ ಒಂದು ಕಾನೂನು, ಗಾಳಿಗೆ ಒಂದು ಕಾನೂನು, ವಾತಾವರಣಕ್ಕೆ ಒಂದು ಕಾನೂನಿದೆ. ಆಮೇಲೆ ಸಿಂಪಲ್ಲಾಗಿ ಹೇಳ್ತೀನಿ, ಚಿಕ್ಕ ಮಕ್ಕಳಿಗೇನಾದರೂ ಒಂದು ಅನಾನುಕೂಲ ಆಗಿದ್ರೆ, ಚಿಕ್ಕ ಮಕ್ಕಳಿಗಾಗೆ ಒಂದು ಇದಿದೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ, ಚಿಲ್ಡ್ರನ್ಸ್ಗೆ, ಅದು ಕೋಡ್ ನಂಬರ್ ತಿಳ್ಕೊಳ್ಳಿ. ಮಹಿಳೆಯರಿಗೇನಾದರೆ ಅದಕ್ಕೆ ಒಂದು ಕೋಡ್ ನಂಬರ್ ಇದೆ, ಅದನ್ನು ತಗೊಳ್ಳಿ. ಮುದುಗರಿಗೇನಾದರೂ ಇದ್ದರೆ ಅದಕ್ಕೆ ಒಂದು ಸಪ್ರೇಟ್ ಕಾನೂನು ಇದೆ, ಅದಕ್ಕೊಂದು ಕೋಡ್ ನಂಬರ್ ತಗೊಳ್ಳಿ. ನೀವೇನು ಮಾಡಬೇಕು ಗೊತ್ತಾ? ಮಹಿಳಾ ಸಹಾಯವಾಣಿ, ಮಕ್ಕಳ ಸಹಾಯವಾಣಿ, ವೃದ್ಧರ ಸಹಾಯವಾಣಿ, ಆ ಕೋಡ್ ನಂಬರ್ ತಗೊಂಡು ಇಲ್ಲಿಂದ ಟಿಕ್ 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 ಅಂತ ಹೇಳ್ಬಿಟ್ರೆ ಅದಕ್ಕೊಂದು ಆಪ್ ಇರುತ್ತೆ ನೋಡಿ. ಡೆಲ್ಲಿಗೆ ಹೋಗುತ್ತೆ ನಮ್ಮ ಫೋನ್, ವಿತಿನ್ 2 ಸೆಕೆಂಡ್ಸ್ನಲ್ಲಿ, ವಿತಿನ್ 1 ಅವರ್ನಲ್ಲಿ ಬರುತ್ತೆ ಇಲ್ಲಿ ಮೆಸೇಜು ಕನ್ಸರ್ನ್ ಆಫೀಸರ್ಸ್ಗೆ. ವಿತಿನ್ 1.5 ಅವರ್ನಲ್ಲಿ ನಮ್ಮ ಕಕ್ಷಿದಾರ ಎಲ್ಲಿರ್ತಾರೋ ಅಲ್ಲಿಗೆ ಬರ್ತಾರೆ, ಹೋಗ್ತಾರೆ ಸಂಬಂಧಪಟ್ಟವರು. ಏನಾಗಿದೆ, ಏನ್ರಿ ಡೆಲ್ಲಿಗೆ ಕೊಟ್ಬಿಟ್ಟಿದ್ದೀರಾ, ಏನ್ರಿ ಡೆಲ್ಲಿನಿಂದ ಮಹೇಶ್ ಬಂದುಬಿಟ್ಟಿದೆ, ಏನ್ರಿ ಅನ್ನೋದು ಗಾಬರಿ ಆಗಿಬಿಡ್ತಾರೆ. ಆವಾಗ ಅಬ್ಬಾ, ನಮ್ಮ ಲಾಯರ್ ಎಷ್ಟಾಗಿ ಗಟ್ಟಿ, ಎಷ್ಟಾಗಿ ಒಳ್ಳೆಯವರು, ಡೆಲ್ಲಿಗೆ ಕೊಟ್ಬಿಟ್ಟಿದ್ದಾರೆ ನೋಡಪ್ಪ ಕೇಸು, ಡೆಲ್ಲಿನಿಂದ ಬಂದುಬಿಟ್ಟಿದೆ ಅಂತ. ಒಂದೇ ಒಂದು ಹೇಳ್ತೀನಿ, ನಮ್ಮ SBI ಸಾಹೇಬ್ರ ಹತ್ರ ಒಬ್ಬ ಕಕ್ಷಿದಾರ ಹೋಗಿದ್ದ, ಯಾರೋ ಒಬ್ಬರು ಕರೆಂಟ್ ಡಿಪಾರ್ಟ್ಮೆಂಟ್ಗೆ ಹೇಳಿದೆ. 15 ದಿವಸ ಹೋಗಿದ್ದಾರೆ ಪಾಪ. ಅವ್ರು ಆಗಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟು, ಅವ್ರು ಬಿಸಿ ಲಾಯರ್ ಅಲ್ವಾ, ಆಗಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ನನ್ನ ಹತ್ರ ಬಂದರು, ನಾನು ಯೋಚನೆ ಮಾಡಿದೆ, ಈಗೇನೆ SP ಹೇಳ್ಬಿಟ್ಟ ಮೇಲೆ ನ್ಯಾಯ ಸಿಗಲ್ವಲ್ಲ. ನಾನು ಯೋಚನೆ ಮಾಡಿದೆ, ಓಹೋ ಅದು ಇದು ಬೇಡ, ನೋಡೋಣ ನನ್ನ ನಾಲೆಡ್ಜ್ ಅಂತ ಹೇಳ್ಬಿಟ್ಟೆ. ಹ್ಯೂಮನ್ ರೈಟ್ಸ್ ಡೆಲ್ಲಿಗೆ ಆಗಿಬಿಟ್ಟೆ. ಅವಾಗ ಇಲ್ಲಿಲ್ಲ ಕರ್ನಾಟಕದಲ್ಲಿ, ಹ್ಯೂಮನ್ ರೈಟ್ಸ್ ಡೆಲ್ಲಿಗೆ ಆಗಿಬಿಟ್ಟೆ. ನೋಡಪ್ಪ, ಸರ್ಕಲ್ ಇನ್ಸ್ಪೆಕ್ಟರ್ನು KIB ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಇದ್ದೆ, ಅವ್ರಿಗೆ ನೋಟಿಸ್ ಕೊಟ್ಬಿಟ್ರೆ ಸೆಂಟ್ರಲ್ ಗೌರ್ಮೆಂಟ್ನಿಂದ. ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಹತ್ರ ಬಂದು, ಗಂಗಾರೆಡ್ಡಿ ಅವರೇ ಯಾಕ್ರಿ ನನಗೆ ತೊಂದರೆ ಕೊಟ್ರಿ, ಅದೇನು ಹೇಳ್ತಿರೋ ನನ್ನ ಬಗ್ಗೆ ಹರಿಸ್ತೀನಪ್ಪ, ನಿನ್ಗೇನು ಬೇಕೋ ಅನುಕೂಲ ಮಾಡ್ತೀನಿ ಕಕ್ಷಿಗಾರಿಗೆ ಅಂತ ಹೇಳ್ಬಿಟ್ಟು, ಇವ್ರಿಗೆ ಗೊತ್ತು 6.5 ಲಕ್ಷ ರೂಪಾಯಿ ಬಂತು. ಇವ್ರಿಗೆ ಗೊತ್ತು SBI ಕರೆಕ್ಟಿಗೆ 6.5 ಲಕ್ಷ ಬಂತು. ಅರ್ಥ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಈ ವೃತ್ತಿ ಇನ್ನೊಂದು ಹೇಳ್ತೀನಿ, ನಮ್ಮ ವೃತ್ತಿ ಎಂಥದಂತ ಹೇಳಿದ್ರೆ ನೋಡಿ, ಪೊಲೀಸ್ನವರು ಕಳ್ತನ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ, ಡಕೈಟಿ ಮಾಡಿದ್ದಾನೆ ಅಂದರೆ ಲಾಯರ್ ಇಲ್ಲ 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 ಅಂತಾನೆ. ರೆವಿನ್ಯೂ ಆಫೀಸರು ಜಮೀನನ್ನು ಅಕ್ರಮ ಪ್ರವೇಶ ಮಾಡಿದ್ದೀರಾ, ಟ್ರೆಸ್ಪಾಸ್ ಮಾಡಿದ್ದಾರಾ ಅಂದರೆ ಲಾಯರ್ ಇಲ್ಲ 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 ಅಂತಾರೆ. ಕೊನೆಗೆ
ಗೆಲ್ಲೋದು ಲಾಯರೇ, ಯಾವ ಡಿಪಾರ್ಟ್ಮೆಂಟಲ್ಲೂ ಗೆಲ್ಲಲ್ಲ. ಅದಕ್ಕೆ ನಾವೇನು ಹೇಳ್ತೀನಿ ಗೊತ್ತಾ, ಹಿಂದಿನ ಕಾಲದಲ್ಲಿ ವಿಶ್ವಾಮಿತ್ರ ಎಂಬ ಒಬ್ಬ ಋಷಿ ಇದ್ದ. ಆ ಋಷಿ ದೇವರ ಮಾತು ಕೇಳ್ತಾ ಇಲ್ಲ, ಋಷಿಗಳ ಮಾತು ಕೇಳ್ತಾ ಇಲ್ಲ. ಅವತ್ತು ಮೇಲಿದ್ದೇ ಹೇಳಿತು. ಆವಾಗೇನು ಮಾಡಿದ್ರ, ಗಾಲಿ ಗೀಲಿ, ಮನುಷ್ಯ ಗಿನಿಷ, ರಾಜ ಗೀಜ, ಗೀ ಅನ್ನೋ ಪದ ಉಪಯೋಗಿಸ್ಬಿಟ್ಟ ವಿಶ್ವಾಮಿತ್ರ. ಅದಕ್ಕೆ ಕ್ರಿಯೇಟ್ ಮಾಡ್ದ. ಆ ರೀತಿಯಾಗಿ ನಮ್ಮ ಲಾಯರ್ಗಳು ಅಷ್ಟೇ, ಯಾರು ಹೇಳಿದ್ದ ಮಾತು ಒಪ್ಪಲ್ಲ. ನಮ್ಮದೇ ವೇದವಾಕ್ಯ, ನಮ್ಮದೇ ಶ್ರೇಷ್ಠ, ನಮ್ಮದೇ ಕಾನೂನು, ನಮ್ಮದೇ ಮೇಧಾವಿ. ಆ ರೀತಿಯಿಂದ ಇದು ಶ್ರೇಷ್ಠವಾದ ಪದವಿ. ನಾನು ಒಂದೇ ಒಂದು ತಪ್ಪು ಮಾಡಿಬಿಟ್ಟೆ, ನನ್ನ ಮಕ್ಕಳನ್ನು ಲಾಯರ್ ಮಾಡಲಿಲ್ಲ. ಇವಾಗ ನನ್ನ ಮಗ ಡಾಕ್ಟ್ರ್ ಆಗಿದ್ದಾನೆ. ಆತ ಹೇಳ್ತಾನೆ, ಯಾಕಪ್ಪ ನೀನು ನನಗೆ ಡಾಕ್ಟ್ರ್ ಕೋರ್ಸ್ ಓದಿಸಿದೆ, ನನ್ನನ್ನು ಲಾಯರ್ ಆಗಿ ಓದಿಸ್ಬಿಟ್ಟು ನೀನು ಆಫೀಸ್ನಲ್ಲಿ ಬಿಟ್ಕೊಟ್ಟಿದ್ರೆ ನಾನು ಯಾವುದೋ ರೇಂಜಲ್ಲಿ ಇರ್ತಾಯಿದ್ದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅಂತೇಳಿದ್ರೆ. ಆದರೆ ಅದನ್ನು ನಾನು ಹೊರಪಾಟು ಮಾಡಿಬಿಟ್ಟೆ. ಅದಕ್ಕೋಸ್ಕರವಾಗಿ ಇನ್ನೇನಾದರೂ ಇನ್ನೊಂದು ಯುಗದಲ್ಲಿ, ಇನ್ನೊಂದು ಜನ್ಮದಲ್ಲಿ ನಾನು ಹುಟ್ಟಿದರೆ ಪುನಃ ನಾನು ನ್ಯಾಯವಾದಿಯಾಗೇ ಹುಟ್ಟಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರವಾಗಿ ನಮ್ಮ ಜಡ್ಜ್ ಸಾಹೇಬ್ ಟೈಮ್ ಆಗಿಬಿಟ್ಟಿದ್ರೆ ಮುಗಿಸ್ತೀನಿ, ಇಲ್ಲಾಂದರೆ ಇನ್ನೂ 2 ನಿಮಿಷ ಮಾತಾಡ್ತೀನಿ. ಬೇಜಾರಾಗಿದ್ದರೆ ನಾನು ಮಾತಾಡಲ್ಲ. ಹಾಂ ಅದಕ್ಕೋಸ್ಕರವಾಗಿ ನೀವೆಲ್ಲ ಕೂಡ ನ್ಯಾಯವಾದ ವೃತ್ತಿಯನ್ನು ಮಾಡಿ ನಮ್ಮ ಮುಳಬಾಗಲ್ ತಾಲೂಕಿನ ಶ್ರೇಷ್ಠತೆಯನ್ನು, ಇನ್ನೊಂದು ನಮ್ಮ ನ್ಯಾಯಾಧೀಶರಿದ್ದಾರಲ್ಲ ಗೌಡ ಜಗದೀಶ್ ರುದ್ರ ಅನ್ನೋದು, ನಾನು ರಾತ್ರಿಯಿಂದ 10 ಸಲ ಬಾಯ್ಪಾಠ ಮಾಡಿದೆ. ಇದು ಏನಪ್ಪ ಇದು ಎಂಥ ಹೆಸರು, ನನ್ನ ಕೇಳೇ ಇಲ್ವಲ್ಲ. ಅಲ್ಲಿ ಹೋಗ್ಬಿಟ್ಟು ನಾನು ಹೆಸರು ಹೇಳ್ದೆ ಇದ್ರೆ ನನ್ನ ನಾಚಿಕೆ ಆಗುತ್ತೆ ಹೇಳ್ಬಿಟ್ಟು 10 ಸಲ ಬಾಯ್ಪಾಠ ಮಾಡಿದೆ. ಅದು ಕೂಡ ಒಂದು ನೋಡ್ರಿ ಅದೇ ಒಂದು ಪರಿಣಿತಿ. ಆಮೇಲೆ ನನ್ನ ಮಗ ಹೇಳ್ದ, ಹೆಂಗಪ್ಪ ನೀನು ಆ ಹೆಸರುಗಳೆಲ್ಲ ಹೇಳ್ತೀಯಲ್ಲ, ಹೆಂಗೆ ನೀನು ಹೇಳ್ತೀಯ ಅಂತ ಹೇಳಿದ್ರೆ. ಆಮೇಲೆ ಹೇಳ್ಬಿಟ್ಟು ನೋಡೋಷ್ಟು ನೋಡ್ತೀನಿ, ನನಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿರಥ ಮಹಾರಥ ಗಣ್ಯ ವ್ಯಕ್ತಲ್ಲಿ ಅಂತ ಹೇಳ್ಬಿಡ್ತೀನಿ. ಹಂಗೆ ಏನೋ ನನಗೆ ಇಷ್ಟು ಮಾತ್ರ. ಇವಾಗ ನಮ್ಮ ಪದಾಧಿಕಾರಿಗಳಾದ ಸತೀಶ್ ಅವರು, ನಾಗೇಶ್ ಅವರು, ಶ್ರೀನಿವಾಸ್ ಅವರು ನನ್ನ ಮನೆಗೆ ಬಂದು ನನಗೆ ಬಾ ಅಂತ ಹೇಳಿದ್ದಾರೆ. ನಾನು ಬಂದಿದ್ದೀನಿ ಇವತ್ತು, ನನಗೆ ಬಹಳ ಸಂತೋಷ ಆಗ್ತಾಯಿದೆ. ನನಗೊಂದು ಹಬ್ಬ ಆಗ್ತಾಯಿದೆ. ಯಾರೋ ಒಂದು ಸಲ ಸುಮಾರು ಜನ ಕ್ಲೈಂಟ್ಸ್ ಅವಾಗ ಕೋರ್ಟ್ ಮುಂಭಾಗದಲ್ಲಿ ನಿಂತ್ಕೊಂಡು, ಸಾರ್ ಇವಾಗ ನಮ್ಗೆ ಹಬ್ಬ ಇದ್ದಂಗಿದೆ, ಇಷ್ಟು ಮಾತ್ರ ನೀವು ಬರಬೇಕು ಅಂತ ಹೇಳಿದ್ರು. ಏನೋ ದೇವರು ನನಗೆ ಈ ಅವಕಾಶ ಕೊಡಲಿಲ್ಲ. ಕೊಟ್ಟರೆ ತಿರುಗಿ ನಾನು ಈ ನ್ಯಾಯಾಲಯದಲ್ಲಿ ಬರಬೇಕು, ನಾನು ಎವಿಡೆನ್ಸೇ ಮಾಡಬೇಕು, ನಾನು ಆರ್ಗ್ಯುಮೆಂಟ್ ಮಾಡಿದ್ರೇ ನನಗೆ ಸಮಾಧಾನ. ಇನ್ನೊಂದು ಹೇಳ್ಬಿಡ್ತೀನಿ, ಕಕ್ಷಿಗಾರಕ್ಕೋಸ್ಕರ ಒಂದು ನ್ಯಾಯಾಲಯದಲ್ಲಿ ಜಡ್ಜು ನನ್ನನ್ನು ಓಪನ್ ಕೋರ್ಟ್ನಲ್ಲಿ ಕಸ್ಟಡಿಗೆ ತಗೊಂಡ್ರು. ನಿಮ್ಗೆಲ್ರಿಗೂ ಗೊತ್ತಿದೆ, ಬೆಲ್ ಹೊಡೆದು ಪೊಲೀಸನ್ನು ಕರೆದು ತಗೋ ಇವ್ರನ್ನ ಕಸ್ಟಡಿಗೆ ಅಂದರು. ಯಾತಕ್ಕೋಸ್ಕರ? ನಾನೇನು ಕಳ್ತನ ಮಾಡಿಲ್ಲ, ನಾನೇನು ರೌಡಿಸಮ್ ಮಾಡಿಲ್ಲ, ನಾನೇನು ಕೂನಿ ಮಾಡಿಲ್ಲ. ನನ್ನ ಕಕ್ಷಿಗಾರಕ್ಕೋಸ್ಕರ ಅವರು ಕಸ್ಟಡಿಗೆ ತಗೊಂಡ್ರು. ಆ ಸಂದರ್ಭವೂ ನನಗೆ ಗೊತ್ತು. ಇನ್ನೊಂದು ಹೇಳ್ತೀನಿ ನೋಡಿ, ಈ ನ್ಯಾಯಾಧೀಶರನ್ನವರು ಒಂದು ನ್ಯಾಯಾಲಯಕ್ಕೆ ಬಂದರೆ ಆ ತಾಲೂಕೆ ಅವೇರ್ನೆಸ್ ಆಗುತ್ತೆ, ತಿಳುವಳಿಕೆ ಬರುತ್ತೆ, ಗಂಭೀರ ಬರುತ್ತೆ, ಸ್ಟೇಟಸ್ ಬರುತ್ತೆ ಅನ್ನೋದಕ್ಕೆ ಒಬ್ಬರೇ ಹೆಸರು ಹೇಳ್ತೀನಿ. ಆ ಹೆಸರು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ. ಅದೇನಾದರೂ ತಪ್ಪು ಅನ್ಸರಿದ್ದರೆ ನನಗೆ ಕ್ಷಮಿಸಬೇಕು ಅಂತ ನ್ಯಾಯಾಧೀಶ ಕೋರಿಕೆ ಮಾಡಿಕೊಂಡು, ಕಲ್ಲಾಸ್ಕರ್ ಅನ್ನೋ ಜಡ್ಜ್ ಇದ್ದರು, ಕಿಶನ್ ದತ್ ಕಲ್ಲಾಸ್ಕರ್ ಅಂತ ನೋಡಿ. ತಹಶೀಲ್ದಾರನ ಕಸ್ಟಡಿಗೆ ತಗೊಳ್ತಾ ಇದ್ರು, ಸರ್ಕಲ್ ಇನ್ಸ್ಪೆಕ್ಟರ್ನ ಕಸ್ಟಡಿಗೆ ತಗೊಳ್ತಾ ಇದ್ರು, ಇದು ಜೈಲ್ ಸೂಪರಿಂಟೆಂಡೆಂಟ್ ಕಸ್ಟಡಿಗೆ ತಗೊಳ್ತಾ ಇದ್ರು ಓಪನ್ ಕೋರ್ಟ್ನಲ್ಲಿ. ಆವಾಗ ಇಲ್ಲಿ ನೋಡು, ಯಾವ ಆಫೀಸ್ ಹತ್ರ ನೋಡು, ಯಾವ ಕಚೇರಿ ಹತ್ರ ನೋಡು, ಯಾವ ಬಸ್ ಸ್ಟ್ಯಾಂಡ್ನಲ್ಲಿ ನೋಡು, ಯಾವ ಬಸ್ನಲ್ಲಿ ನೋಡಿದ್ರು ನ್ಯಾಯಾಧೀಶರದ್ದೇ ಪಾಠ. ಹಂಗೆಲ್ಲ ಇತ್ತು. ಅದಕ್ಕೋಸ್ಕರವಾಗಿ ಈ ನ್ಯಾಯಾಧೀಶದ ಪದವಿ ಮೊದಲ ಕಾಲದಲ್ಲಿ ಇಂದ್ರಲೋಕದಲ್ಲಿ ಆಗೋಯ್ತು. ಇಂದ್ರಲೋಕದಲ್ಲಿ ಇಂದ್ರನಿದ್ದಾಗ ಆತನು ನ್ಯಾಯಾಧೀಶ, ದೇವತೆಗಳಿಗೆಲ್ಲ ನ್ಯಾಯ ಮಾಡ್ತಾ ಇದ್ದ. ಅವರು ಜಡ್ಜೆ. ಅವರಾದ ಮೇಲೆ ರಾಜರ ಕಾಲದಲ್ಲಿ ರಾಜರ ಜಡ್ಜ ಕೆಲಸ ಮಾಡಿದರು. ಅದೊಂದು ಕಾಲ, ಅದು ಮುಗಿಯಿತು. ಈಗಿನ ಕಾಲದಲ್ಲಿ, ಈಗಿನ ಸನ್ನಿವೇಶದಲ್ಲಿ ಈ ಪದವಿ ಕೊಟ್ಟಿದ್ದಾರೆ, ಜಡ್ಜಸ್ ಪೋಸ್ಟ್ಗೆ ಇವು ಕೊಟ್ಟಿದ್ದಾರೆ. ಇದನ್ನೆಲ್ಲ ಇತಿಹಾಸ ತಿಳ್ಕೊಂಡು ಬಿಟ್ರೆ, ನಾನು ಇಂದ್ರನ ಸಮಾನ, ನಾನು ರಾಜನ ಸಮಾನ. ಇನ್ನೊಂದು ಹೇಳ್ತೀನಿ, ಒಂದು ಜಡ್ಜ್ ಮನಸ್ಸು ಮಾಡಿದರೆ ಮುಳಬಾಗಲ್ ತಾಲೂಕು ಭಸ್ಮ ಆಗಿಬಿಡುತ್ತೆ, ಏನು ಬೇಕಾದರೂ ಆಗಿಬಿಡುತ್ತೆ, ಏನು ಬೇಕಾದರೂ ಆದೇಶ ಕೊಡ್ಬೋದು.
ಅದೇ ನಮ್ಮ ಕಲಿಯುಗ ದೇವರು ವೆಂಕಟರಮಣ ಸ್ವಾಮಿ ಮಾಡಿಸಿದ್ರೆ ಪ್ರಪಂಚ ಭಸ್ಮ ಆಗುತ್ತೆ. ಇವ್ರು ಮನುಷ್ಯರು ಅವ್ರ ಜ್ಯೂರಿಸ್ಡಿಕ್ಷನ್ ಭಸ್ಮ ಆಗುತ್ತೆ. ಅಂಥ ಪವರು, ಅಂಥ ಅಧಿಕಾರ ಇದೆ ನಮ್ಗೆ. ಯಾರೋ ಇದು ಒಂದು TI ಕೊಡ್ತಾರೆ ನೋಡಿ, ಏನೋ ಇದರಲ್ಲಿ CP ಸಿವಿಲ್ನಲ್ಲಿ. ಅದಕ್ಕೆ ಒಂದು ಸಲ ಹೋಲಿಕೆ ಮಾಡಿದ್ದೆ, ಸ್ವಾಮಿ ನೀವು ಕೊಡುವ ಇದು ಆದೇಶ, ಅದೇನೇನಂತ ಇಂಜೆಕ್ಷನ್ ಆರ್ಡ್ರು ಬ್ರಹ್ಮಾಸ್ತ್ರ ಇದ್ದಂಗೆ. ಆ ಬ್ರಹ್ಮಾಸ್ತ್ರವನ್ನು ಇಲ್ಲಿಂದ ಬಿಟ್ಟರೆ ಪಾಕಿಸ್ತಾನದಲ್ಲಿ 1800 ಕಿಲೋಮೀಟರ್ ಭಸ್ಮ ಆಗಿಬಿಡುತ್ತೆ ಸ್ವಾಮಿ. ಅಂಥ ಪವರ್ ಇದೆ ಸ್ವಾಮಿ ಅಂತ ಹೇಳಿದ್ರು. ನಿಜವಾಗ್ಲೂ ಅವ್ರು ಖುಷಿಯಾಗಿ ಬಿಟ್ಕೊಟ್ಬಿಟ್ಟು ನನಗೆ, ಅಂಥ ಪವರ್ ಇದೆ ನನ್ನ TIಗೆ ಅಂತಂದ್ಬಿಟ್ಟು. ಹಂಗಿರುತ್ತೆ. ದಯವಿಟ್ಟು ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದೀರಾ, ನಿಮಗೆಲ್ಲರಿಗೂ ನಮಸ್ಕಾರಗಳು. ಇನ್ನು ಯಾವತ್ತಾದರೂ ನನಗಿಂತ ಅವಕಾಶ ಮಾಡಿಕೊಟ್ಟೆ ಪುನಃ ಬರ್ತೀನಿ, ನಾನು ಮಾತು ಹೇಳ್ತೀನಿ. ನಮ್ಮ ನ್ಯಾಯಾಧೀಶರಿಗೆ, ನಮ್ಮ ಪದಾಧಿಕಾರಿಗಳಿಗೆ, ಅತಿ ಮುಖ್ಯವಾಗಿ ನಿಮಗೆ ನಾನು ಚಿರಋಣಿ ಮತ್ತು ನಮಸ್ಕಾರಗಳು.